ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕಡಲೆಕಾಳು ಸಾರು ಮಾಡೋದನ್ನ ನೋಡೋಣ ಬನ್ನಿ. ಇದು ಟ್ರೆಡಿಷನ್ ಟೈಪಲ್ಲಿ ಮಾಡ್ತೀವಿ, ಬನ್ನಿ ನೋಡೋಣ. ಮೊದಲಿಗೆ ಹಿಂದಿನ ದಿನವೇ ಕಡಲೆಕಾಳನ್ನ ನೆನೆಸಿಟ್ಕೊಳ್ಬೇಕು. ಮಿಕ್ಸಿಗೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಟೊಮೊಟೊ ಎತ್ತಿಕ್ಕೋಬೇಕು. ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಹೆಚ್ಚಿಕೊಂಡಿದ್ದೀನಿ. ಆಮೇಲೆ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯಿ ಮಸಾಲೆ ಇದೆಯಲ್ಲ, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು 10 ನಿಮಿಷ, ಒಂದು 5 ನಿಮಿಷ ಅಂತ ತೊಳ್ಕೊಳ್ರಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇದು ಫ್ರೈ ಮಾಡಿ ಸಾರಿಗೆ ಹಾಕಿದ್ರೆ ತುಂಬ ಟೇಸ್ಟ್, ಆ ಟೇಸ್ಟೇ ಬೇರೆ ಬರುತ್ತೆ. ಮಾಮೂಲಿ ಹಾಕೋದಕ್ಕೂ ಫ್ರೈ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಮಿಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ತೆಗೆದಿಡಿ, ತಣ್ಣಗಾಗಕ್ಕೆ ಬಿಡಿ. ಈ ಕಡೆ ಕಡಲೆಕಾಳು ನೆನೆಸಿದ್ದಿದ್ದೆ, ಹಾಗೆ ಆಲೂಗೆಡ್ಡೆನೂ ಕೊಯ್ದಾಕ್ತೆ, ಸಣ್ಣದಾಗಿ ಹೆಚ್ಕೊಳ್ಳಿ. ತೀರಾ ಸಣ್ಣದಲ್ಲ, ಒಂದು ಸ್ವಲ್ಪ ಕಾಣಂಗೆ ಹಾಕ್ಕೊಂಡ್ರಿ. ಆಮೇಲೆ ಈ ಕಡೆ ಕುಕ್ಕರ್ ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿನೂ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಅಂದಲ್ಲ, ಹಾಗಾಗಿ. ಅದಾದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 2 ನಿಮಿಷ ಫ್ರೈ ಮಾಡಿರಿ. ಅದಾದಮೇಲೆ ಸಣ್ಣಗೆ ಹೆಚ್ಚಿಟ್ಟಿರೋ ಟೊಮೊಟೊ ಕೂಡ ಹಾಕ್ಕೊಳ್ರಿ. ಅದು ಕೂಡ ಮೆತ್ತಗಾಗೋಂಗೆ ಒಂಚೂರು ಚಿಟಿಕೆ ಉಪ್ಪು ಹಾಕ್ಕೊಳ್ರಿ. ಅದು ಬೇಗ ಮೆತ್ತಗಾಗುತ್ತೆ. ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈ ಕಡೆ ಮಿಕ್ಸಿಗೆ ಇಟ್ಟಿದ್ನಲ್ಲ, ಮಿಕ್ಸಿ ತಣ್ಣಗಾಗಿರುತ್ತೆ, ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ಕಡಲೆಕಾಳು ಮತ್ತು ಆಲೂಗೆಡ್ಡೆನೂ ನೆನೆಸಿಟ್ಟಿದ್ನಲ್ಲ, ಅದನ್ನು ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ರಿ. ಈ ಕಡೆ ಮಿಕ್ಸಿ ಜಾರಿಗೆ ಹಾಕಿದ್ದೆ. ಟೊಮೊಟೊ ಹಾಕಿರಲಿಲ್ಲ, ಆಮೇಲೆ ಟೊಮೊಟೊ ಹಾಕಿ ಅರಿಶಿನ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ. ನಾವು ಸಾಂಬಾರು ಪುಡಿ ಮಾಡಿಟ್ಕೊತೀವಿ, ಅದೇ ಎಲ್ಲ ಸಾಂಬಾರಿಗೂ ಹಾಕ್ತೀವಿ. ಅದನ್ನು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ರಿ. ಆಮೇಲೆ ಮಿಕ್ಸಿಲಿರೋ ಮಸಾಲೆ ಕೂಡ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ. ಕಡಲೆಕಾಳು ಮತ್ತು ಮಿಕ್ಸಿಲಿರೋ ಮಸಾಲೆ ಕೂಡ ಚೆನ್ನಾಗಿ ಹೊಂದ್ಕೊಬೇಕು. ಕಡಲೆಕಾಳಿಗೆ ಮಸಾಲೆ ಚೆನ್ನಾಗಿ ಹೊಂದ್ಕೊಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ. ಅದಾದಮೇಲೆ ಮಿಕ್ಸಿ ತೊಳೆದಿರೋ ಮಿಕ್ಸಿ ಜಾರಲ್ಲಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನು ಹಾಕ್ಕೊಳ್ರಿ. ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ರಿ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿದ್ದೆ, ಈಗೇನು ಹಾಕಿಲ್ಲ. ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬರೋ ತನಕ ಮಾಡಿರಿ. ಸೂಪರಾಗಿರೋ ಕಡಲೆಕಾಳು ಸಾರು ರೆಡಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಆಮೇಲೆ ಬಿಸಿ ಬಿಸಿ ದೋಸೆಗೂ ಮಾಡಿದ್ದೆ, ಸಕ್ಕತ್ತಾಗಿತ್ತು.